ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕಲಬುರಗಿಯಲ್ಲಿ ಶಿವಲಿಂಗದ ಪೂಜೆಗೆ ಮುಂದಾದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ವಯಂಭೂ ಸೋಮೇಶ್ವರ ದೇವಸ್ಥಾನದಲ್ಲಿನ ಶಿವಲಿಂಗಕ್ಕೆ ಪೂಜೆಗೆ ಮುಂದಾಗಿದ್ದು ಹಿಂದೂ ಪರ ಸಂಘಟನೆಗಳ ಮುಖಂಡರು. ಕಲಬುರಗಿಯ ಬಹುಮನಿ ಕೋಟೆ ಆವರಣದಲ್ಲಿರುವಂತಹ ದೇಗುಲ ಇದು. ಶಿವಲಿಂಗಕ್ಕೆ ಪೂಜೆಗೆ ಮುಂದಾಗಿದ್ದಂತಹ ಹಿಂದೂ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಈ ದೇಗುಲ ಬರುತ್ತೆ. ಇದೇ ಕಾರಣಕ್ಕೆ ಪೂಜೆಗೆ ಅವಕಾಶವನ್ನ ಕೊಟ್ಟಿಲ್ಲ ಪೊಲೀಸರು. ಪೂಜೆಗೆ ಅವಕಾಶವನ್ನ ಕೊಡುವಂತೆ ಕೋಟೆಯ ಮುಂಭಾಗದಲ್ಲಿ ಸದ್ಯ ಧರಣಿ ಕುಳಿತಿದ್ದಾರೆ ಹಿಂದೂ ಮುಖಂಡರು. ಧರಣಿ ಕುಳಿತಂತಹ ಹಿಂದೂ ಸಂಘಟನೆಗಳ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಪೂಜೆ ಮಾಡೋಕ್ಕೆ ನಿಮಗಂದರೆ ಏಸವರು ಮಾಡೋಕ್ಕೆ ವೇಟ್ ಮಾಡ್ತಾಯಿದ್ದಾರೆ. ದಯಮಾಡಿ ಆ ಕಾನೂನು ಪ್ರಕಾರ ಹಚ್ಚಿ ಅವ್ರನ್ನ ಲೆಟರ್ ಕೊಟ್ಟಿದ್ದಾರೆ. ಇಂಥ ಕಾನೂನು ಉಲ್ಲಂಘನೆ ಆಗ್ತದೆ. ನೀವು ಅದೇ ಕಾನೂನು ಪ್ರಕಾರ ಕೋರ್ಟಿಗೆ ಹೋಗಿ ಆದೇಶ ಮಾಡಿ ಅಲೋ ಮಾಡಿ. ನಮ್ಮ ಕೆಲಸ ಕಾನೂನು ಪಾಲನೆ ಮಾಡಿ. ನೀವು ಅವು ಇವೆಲ್ಲ ಹೇಳಿದ್ರೆ ನಾವು ಏನು ಇದನ್ನು ಮಾಡೋಕ್ಕೆ ಕಾನೂನು ಪಾಲನೆ ಮಾಡೋದು ನಮ್ಮ ಕೆಲಸ. ನಿಮ್ಮ ಪರವಾಗಿ ಕಾನೂನು ನಾವು ಪಾಲನೆ ಮಾಡ್ತೀವಿ. ಯಾರ ಪರವಾಗಿ ನಮ್ಮ ಈ ದೇಶದಲ್ಲಿ ಕಾನೂನು ಪಾಲನೆ ಮಾಡೋದು ಕೆಲಸ ನಾವು ಪಾಲನೆ ಮಾಡ್ತೀವಿ. ದಯಮಾಡಿ ನೀವು ನಮ್ಗೆ ಅವ್ರಲ್ಲಿ ಏನು ಡ್ಯೂಟಿ? ಅಲ್ಲಿ ಇದ್ದಂಥ ಗುಡಿಯನ್ನ ಪ್ರತಿನಿತ್ಯ ಸಾರ್ವಜನಿಕರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಇದ್ದಂಥ ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬಂದಂಥ ಏನೇನು ಸಾಮಗ್ರಿಗಳು ಏನೇನು ಬರ್ತಾವೆ, ಇವತ್ತು ಶಿಲೆ ಆಗಿರಲಿ ಪಿಲ್ಲರ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸರಿಯಾಗಿ ಇಟ್ಕೋಬೇಕಂತ ಅನ್ನೋದು ಅವ್ರ ಜವಾಬ್ದಾರಿ. ಅವ್ರಲ್ಲಿ ಏನ್ ಮಾಡ್ಯಾರ ಆಗುವಂತ ರಾಮನವಮಿ ಕಾರ್ಯಕ್ರಮ ಕಲಬುರಗಿ ಒಳಗೆ ಆಗ್ತದೆ. 2 ಲಕ್ಷ ಜನ ಸೇರ್ತಾರೆ. ಆಳಂದ ಚೆಕ್ ಪೋಸ್ಟ್ ಇಂದ ಜಗತ್ ಸರ್ಕಲ್ ವರೆಗೂ ನೀವೇ ಇರ್ತೀರಿ. ಅಲ್ಲಿ ಖಾದಿ ಚೌಕಿಂದ ಬರುತ್ತೆ. ಅದೇ ಮುಸಲ್ಮಾನ್ ಸಮಾಜದವರು ನಮಗೆ ಜ್ಯೂಸ್ ಕೊಡ್ತಾರ, ನೀರು ಕೊಡ್ತಾರ. ಈ ತರ ಇರ್ಬೇಕಾದ್ರೆ ಅಲ್ಲಿ ಆದಂತ ಕೋಮುಗಲ್ವೆ ಇಲ್ಲಾಗ್ತೈತಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಆದೇಶ ಅದ. ನಿಮ್ಮ ಇದ್ರೊಳಗಿದ್ದಂತ ಸುಪ್ರೀಂ ಕೋರ್ಟ್ನ ಆದೇಶ ಅದ. ಅಲ್ಲಿ ಯಾರ್ಯಾರು ಅತಿಕ್ರಮ ಮಾಡ್ಯಾರ ಅವ್ರು ಹೊರಗೆ ಹಾಕ್ರಿ ಅಂತೇಳಿ. ಅದನ್ನ ಅವ್ರು ಮಾಡ್ತಾ ಇಲ್ಲ. ನಮಗೆ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ತಡೆ ಹಿಡಿಯಕತ್ತ. ನಮಗೆ ಯಾಕಂತ ಗೊತ್ತಾಗ್ಬೇಕು. ನಾವು ಇದನ್ನ ನೀವು ನೋಡಿ ಸರ್, ನಮಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ. ನಮಗೇನು ಅಂತಂದ್ರೆ ನಮಗೆ ಪೂಜೆಗೆ ಅವಕಾಶ ಕೊಡ್ಬೇಕು. ಇಲ್ಲ ಅಂತಂತಂದ್ರೆ ನೀವು ಏನು ಮಾಡ್ತೀವಿ ಸರ್, ಅದೇ 1-2 ಕೇಸ್ ಹಾಕ್ಬೋದು, ಜೈಲಿಗೆ ಹಾಕ್ಬೋದು ಸರ್. ನಾವು ರೆಡಿ ಸರ್. ಡಿಪಾರ್ಟ್ಮೆಂಟ್ ನಾವು ಹೆಂಗ ಅಂತಂತಂದ್ರೆ ನಿಮ್ಗೆ ಬಿಡ್ಲಾರ ಸಂಬಂಧ ಅದ ಸರ್. ನಿಮ್ಮ ಬಿಟ್ಟೇನು ಹೊರಗಿಲ್ಲಲ್ಲ. ನಮಗೆ ಏನು ಬೇಜಾರಾಗಿರುತ್ತೆ ಅಂತಂದ್ರೆ ಇನ್ನ ತನಕನೂ ಕಲಬುರಗಿ ಒಳಗ ಹಿಂದೂ ಸಮಾಜದ ಮೇಲೆ, ಹಿಂದೂ ಯುವಕರ ಮೇಲೆ ಇಷ್ಟ ಕಲಬುರಗಿಯಲ್ಲಿ ಬಹುಮನಿ ಕೋಟೆಯ ಒಳಭಾಗದಲ್ಲಿರುವಂತಹ ಸ್ವಯಂಭೂ ಸೋಮೇಶ್ವರ ದೇಗುಲ ಏನಿದೆ, ಆ ದೇಗುಲದ ವಿವಾದ ಇದು. ಕಳೆದ ಕೆಲ ವರ್ಷಗಳ ಹಿಂದಷ್ಟೇ ಆ ಕೋಟೆಯ ಒಳಭಾಗದಲ್ಲಿ ದೇಗುಲ ಇರೋದು, ಆ ದೇಗುಲದ ಶಿವಲಿಂಗದ ಕೆತ್ತನೆಗಳಿರೋದು ಪತ್ತೆಯಾಗಿತ್ತು. ಅದಾದ ನಂತರ ಪೂಜೆಗೆ ಅವಕಾಶ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿಬಂದಿತ್ತು. ಇವತ್ತು ಶಿವರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳ ಮುಖಂಡರು ಕೋಟೆಯ ಆವರಣದಲ್ಲಿರುವಂತಹ ಬಹುಮನಿ ಸುಲ್ತಾನರ ಕೋಟೆ ಇದು, ಆ ಕೋಟೆಯ ಆವರಣದಲ್ಲಿರುವಂತಹ ಶಿವಲಿಂಗದ ಪೂಜೆಗೆ ಮುಂದಾಗಿದ್ರು. ಆದರೆ ಪೊಲೀಸರು ಅವರನ್ನ ತಡೆದಿದ್ದಾರೆ. ಯಾರು ಪೂಜೆಗೆ ಬಂದಿದ್ರೋ, ಧರಣಿ ಮಾಡಿದ್ರೋ ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೇ ಕಲಬುರಗಿಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲೂ ಕೂಡ ಇದೇ ರೀತಿಯಾದಂತಹ ವಿವಾದ ಇದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಹೊರಗಡೆ ಹೋಗಿ 13 ಜನರಿಗೆ ಇವತ್ತು ಪೂಜೆಗೆ ಅವಕಾಶವನ್ನ ನೀಡಲಾಗಿದೆ. ಇದು ಬಹುಮನಿ ಕೋಟೆಯಲ್ಲಿ ಇರುವಂತಹ ದೇಗುಲ, ಅದಕ್ಕೆ ಸಂಬಂಧಪಟ್ಟಂತಹ ವಿವಾದ.